ಮಾಲಾಶ್ರೀ ಮೇಡಮ್ ನನ್ನ ಬೆಸ್ಟ್ ಹೀರೋಯಿನ್ ಅಂದರೆ ಮಾಲಾಶ್ರೀ ಅವರು. ಯಾಕೆಂದರೆ ಅವರು ಯಾರಿಗೆ ಡೇಟ್ ಕೊಟ್ಟಿದ್ರೋ, ಮಾಲಾಶ್ರೀ ಡೇಟ್ಸ್ ಎಲ್ಲ ಆಗಿತ್ತು 90ಸಲ್ಲಿ ಅಪ್ ಟು 2000 ತನಕ ಅವರೆಲ್ಲ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಇತ್ತೀಚಿನವ್ಗೆ ಮುಂದೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕಿರ್ಚ್ತಾ ಇರ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಕೂತ್ಕೊಂಡು ಹಿಂಗೆ ಕಿರ್ಚ್ತಿರ್ತವೆ. ಮಾಲಾಶ್ರೀ ಕೇಪಬಿಲಿಟಿ ಏನು, ಮಾಲಾಶ್ರೀ ಡೇಟ್ ಕೊಟ್ಟಿದ್ದಂತಹ ನಿರ್ಮಾಪಕರು ಮಾಲಾಶ್ರೀ ಡೈರೆಕ್ಷನ್ ಮಾಡೋದ್ರಲ್ಲ ಮನೆ ಕಟ್ಕೊಂಡ್ಬಿಟ್ಟವ್ರೆ. ಅದು ಅಂಬರೀಷ್ ಅವ್ರು ನೋಡಿಕೊಂಡು, ಇದು ಅಂಬರೀಷ್ ಅವ್ರಿಗೆ ಮತ್ತು ಮಾಲಾಶ್ರೀ ಅವ್ರಿಗೆ ಇದ್ದಂತಹ ಕೆಪಾಸಿಟಿ. ಸೊ ಅವ್ರ ಮಗಳು ಹೀರೋಯಿನ್ ಆಗಿದ್ದಾರೆ ಅಂದರೆ ನಮಗೆ ಅದೇ ಹೆಮ್ಮೆ. ಎಲ್ಲ ಕನ್ನಡದ ಸ್ಪೆಷಲ್ ಇದರಲ್ಲಿ ಕಂಪ್ಲೀಟ್ ನಮ್ಮ ರೈತರ ಸಿನಿಮಾ, ರೈತರ ಮಣ್ಣಿನ ಸಿನಿಮಾ. ನಮ್ಮ ಸಿನಿಮಾಗಳು ಗೆಲ್ಲಬೇಕು ಸರ್. ನಮ್ಮ ಕಲಾವಿದರು ಊಟ ಮಾಡಬೇಕು. ಅದನ್ನು ಯಾರು ಮಾಡ್ತಾರೋ ಅವರೇ ನಮಗೆ ಸೂಪರ್ ಸ್ಟಾರ್ಸ್ ಸರ್. ಕನ್ನಡ ಕಲಾವಿದರನ್ನ ಯಾರು ಬೆಳೆಸ್ತಾರೋ ಅವರೇ ನಮ್ಮ ಸೂಪರ್ ಸ್ಟಾರ್ಸ್. ಸೊ ಅದು ಬಿಟ್ಟು ದಯವಿಟ್ಟು ಆ ಭ್ರಮೆಗೆ ಹೋಗ್ಬೇಡಿ. ತೆಲುಗು, ತಮಿಳು, ಹಿಂದಿ ಇದು ಹೇರಿಕೆನ, ಆ ಭಾಷೆಯ ಸಿನಿಮಾ ಹೇರಿಕೆನ ದಯವಿಟ್ಟು ನಿಲ್ಲಿಸಿ. ಅದನ್ನು ಒಳ್ಳೆ ಅವ್ರಿಗೆ ಸಿಗೋಷ್ಟು ಇಟ್ಟು ನಮಗೆ ಸಿಗಲ್ಲ ಅನ್ನೋಕ್ಕೆ ತುಂಬ ನೋವಾಗುತ್ತೆ. ನಮ್ಮ ಸಿನಿಮಾಗಳು ಗೆಲ್ಲಬೇಕು ಸರ್. ನಮ್ಮ ಕಲಾವಿದರು ಹೊಟ್ಟೆ ತುಂಬ ಊಟ ಮಾಡಬೇಕು, ಕೈ ತುಂಬ ಕೆಲಸ ಇರಬೇಕು, ಅವರು ಚೆನ್ನಾಗಿರಬೇಕು. ಅಂದರೆ ನಮ್ಮ ಮಣ್ಣಿನ ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ನಮ್ಮ ನೇಟಿವಿಟಿ ಇರುವಂಥ ಸಿನಿಮಾಗಳನ್ನ ಗೆಲ್ಲಿಸಿ.